ಚರ್ಚೆ ಏನು ನಡೆದಿದೆ, ಉತ್ತರ ಏನು ಕೊಡ್ತಾ ಇದ್ದಾರೆ. ಅದರಲ್ಲಿ ಧರ್ಮಸ್ಥಳ ಪವಿತ್ರವಾದಂಥ ಕ್ಷೇತ್ರ, ಪ್ರತಿಯೊಬ್ಬರೂ ಹೋಗಿ ದೇವರ ಮರೆಯನ್ನು ಒಪ್ತಕ್ಕಂಥವ್ರು. ನಾವು ದೇವರ ಧರ್ಮಸ್ಥಳದ ಭಕ್ತರು. ಓಕೆ. ಧರ್ಮಸ್ಥಳಕ್ಕೆ ಇವತ್ತಿನಿಂದ ಕಳಂಕ ತರ್ತಕ್ಕಂಥ ಕೆಲಸ ನಡೆದಿಲ್ಲ. ಸುಮಾರು ವರ್ಷಗಳಿಂದ, ಸುಮಾರು 13 ಅದು ಯಾಕೆ ಏನು ಅನ್ನೋದು ಚರ್ಚೆ ಆಗಬೇಕಾಗಿದೆ. ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ ಕೆಲಸವನ್ನು ಯಾವ ವಿಚಾರದಲ್ಲಿ ಆ ಧರ್ಮಸ್ಥಳವನ್ನು ಒಂದು ಅಪವಿತ್ರತೆಗೊಳಿಸ್ತಕ್ಕಂಥ, ಅಲ್ಲಿಯ ಮ್ಯಾನೇಜ್ಮೆಂಟನ್ನು ಅಪವಿತ್ರಗೊಳಿಸ್ತಕ್ಕಂಥ ಕೆಲಸ ಇವತ್ತಿನಿಂದ ನಡೆದಿರೋದಲ್ಲ. ಭಾಳ ವರ್ಷಗಳಿಂದ ನಡ್ಕೊಂಬಂದಿದೆ, ಸುಮಾರು ವರ್ಷಗಳಿಂದ ನಡ್ಕೊಂಬಂದಿದೆ. ಆ ನಡ್ಕೊಂಬಂದಿರ್ತಕ್ಕಂಥ ಅಪವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಮತ್ತೆ ಶುರು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಸಮಸ್ಯೆಯಾಗಿ ಪರಿಣಮಿಸಿದೆ. ಅದನ್ನು, ಆ ಧರ್ಮಸ್ಥಳದ ಆ ಪವಿತ್ರವಾದಂಥ ಸ್ಥಳಕ್ಕೆ ಬಂದಿರತಕ್ಕಂಥ ಕಳಂಕವನ್ನು ಬೇರು ಸಹಿತ ಕಿತ್ತೊಗಿಬೇಕು ಅನ್ನೋದೇ ನಮ್ಮ ಸರ್ಕಾರದ ಸಿದ್ಧಾಂತ. ನಮ್ಮ ಸರ್ಕಾರದ ಸಿದ್ಧಾಂತ ಆ ಧರ್ಮಸ್ಥಳಕ್ಕೆ ಯಾವ ಪವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ, ಅದಕ್ಕಿರ್ತಕ್ಕಂಥ ಘನತೆ, ಗೌರವ, ಆ ಭಕ್ತಿ ಭಾವ ಎಲ್ಲವನ್ನ ಏನು ಹಾಳು ಮಾಡಕ್ಕೆ ಹೊಂಟಿದ್ದಾರೆ ಕೆಲವರು, ಆ ಪಟ್ಟಭದ್ರ ಶಕ್ತಿ ಹಿತಾಶಕ್ತಿಗಳನ್ನು ಎಳೆದು ಅವರಿಗೆ ಶಿಕ್ಷೆ ಕೊಡಿಸ್ಬೇಕು, ಆ ಪವಿತ್ರತೆಯನ್ನು ಕಂಡುಹಿಡಿಬೇಕು, ಧರ್ಮಸ್ಥಳಕ್ಕೆ ಇರತಕ್ಕಂಥ ಕಳಂಕವನ್ನು ಏನು ಬಿಟ್ಕೊಂಡು ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದಲೇ ನಮ್ಮ ಹೇಳ್ತಾರೆ. ನೇಮ 164 ಪ್ರಕಾರ ಮ್ಯಾಜಿಸ್ಟ್ರೇಟ್ರ ಮುಂದೆ ಹೇಳಿಕೆ ಆದಮೇಲೆ, ಅವರು ತನಿಖೆ ಮಾಡಿ ಅಂತ ಹೇಳಿದ ಮೇಲೆ, ನಾವೇನು ಇದು ಏನು ಮಾಡ್ತಾರೆ ತನಿಖೆ ಅಂತಿದ್ದೋ, ಗುಂಡೂರಾಯರದು ಬಂತು, ದಿನೇಶ್ ಗುಂಡೂರಾವ್ರದ್ದು ಹೇಳಿಕೆ ಬಂತು. ಆದರೆ ಒಂದು ಹಂತದಲ್ಲಿ ಇಲ್ಲ, ಈ ಧರ್ಮಸ್ಥಳಕ್ಕೆ ತಗಲಿರ್ತಕ್ಕಂಥ ಪವಿತ್ರತೆಯನ್ನು ಉಳಿಸ್ಬೇಕು, ಇದನ್ನು ಅಪಚಾರನ ತೆಗೆದುಹಾಕಬೇಕು, ಪವಿತ್ರತೆ ಉಳಿಸ್ಬೇಕು ಅಂತೇಳಿ SITನ ರಚನೆ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಇಡೀ ಕರ್ನಾಟಕದ ಜನ ಒಪ್ಕೊಂಡಿದೆ. ಹೌದು, ಇದು ಯಾವುದೇ ಕಾರಣದಿಂದ ಇದು ಆಗಬೇಕು, ಇದಾಗಲೇಬೇಕು ಅಂತಕ್ಕಂಥ ದೃಷ್ಟಿ. ತಪ್ಪು ಹೇಳಿದ್ರೆ ಈಗ ನೀವು ಮೊನ್ನೆಲ್ಲ ಚರ್ಚೆ ಮಾಡಿದ್ರೆ ಕ್ಲಾರಿಫಿಕೇಶನ್ ಕೇಳ್ತಾರೆ. ಅವ್ರು ಮಾತ್ರ ತಪ್ಪಿದ್ರೆ ಮಾತಾಡಕ್ ಬಿಡ್ರಿ ಅವ್ರಿಗೆ. ನಾವು ಧರ್ಮಸ್ಥಳಕ್ಕೆ ಬಂದಿರತಕ್ಕಂಥ ಕಪ್ಪು ಚುಕ್ಕಿನ ತೆಗಿಬೇಕು ಅಂತ ಹೊಂಟಿರಕ್ಕಂತ ಶಿವಲಿಂಗ ಅವ್ರೆ, ನಾವು ಕಪ್ಪು ಚುಕ್ಕಿ ಉಳಿಸೋದಲ್ಲ, ಬೇರು ಸಹಿತ ಕಿತ್ತೆಸಬೇಕು, ಬೇರು ಸಹಿತ ಕಿತ್ತೆಸಬೇಕು ಅಂತ ಹೇಳಿ SIT ರಚನೆ ಮಾಡಿ ನಡೀತಾ ಇದೆ. ಒಂದು ಸಂಸ್ಥೆ, ಜವಾಬ್ದಾರಿಯುತವಾದಂಥ ಸಂಸ್ಥೆ ಅಲ್ಲಿ ತನಿಖೆ ನಡೆಸ್ತಾ ಇರುವಾಗ ಈಗ ಮಧ್ಯದಲ್ಲಿ ಪ್ರವೇಶ ಮಾಡಿದರೆ, ಇಲ್ಲ ಅವನ ಯಾರು ಅನಾಮಧೇಯ, ಅವನ್ಯಾವನ, ಅವನೇನು ನಾವು ಇವನು ಅಂತೇಳಿ ಒಪ್ಕೊಂಡಿಲ್ಲ, ಏನು ಅವನಿಗೆ ಶಾಬಾಷ್ಗಿರಿ ಕೊಡ್ತಾ ಇಲ್ಲ, ಅವನ ಅನಾಮಧೇಯನ್ ಯಾವನ್ ಕಳಿಸ ಜುಟ್ಟು ಹಿಡ್ಕೊಂಡು ಹಳಕ ಬರಂತಡ್ರಿ, ಅಲ್ಲಿವರೆಗೂ ಯಾಕ್ರಿ ತಡೆಯಕ್ಕಲ್ಲ ನೀವು? ಆಯ್ತು, ನೀವು ಕ್ಲಾರಿಫಿಕೇಶನ್ ಮಂತ್ರಿಗೆ ಅವ್ರಿಗೆ ಯಾಕೆ ಮಾತಾಡ್ತೀರಿ? ಜುಟ್ಟು ಹಿಡ್ಕೊಂಡು ಹಳಕ ಬರ, ಯಾರು ಅನಾಮಧೇಯನ್ ಕಳಿಸಿರೋನು, ಅವನ ಯಾರು ಅನಾಮಧೇಯ, ಎಲ್ಲಿಂದ ಬಂದಾನೆ, ಅವನೇನ್ ನಾಟಕ ಮಾಡ್ತಾವನೆ, ಯಾರ್ಯಾರ ನಾಟಕ ಇಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ, ಮಂಜು ಹೇಳಿ ಮಾರ ಏನಂದು ಮಾಡ್ತಾ ಇದಾರೆ. ತೆಗಿತೀವಿ ತಡ್ರಿ, ತೆಗಿಯಕ್ಕೋಸ್ಕರಲೇ ಪರಮೇಶ್ವರ್ ಅವರು ಬಹಳ ಸಾಹಸ ಪಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಅವರನ್ನು ಬೈದಿದ್ದಾರೆ. ಏನು ಮುಖ್ಯಮಂತ್ರಿಗಳು ಬಿಟ್ರ ಅವರು ಯಾವ ಷಂಡತಂತ್ರ ಮಾಡ್ತಾ ಇದ್ದಾರೋ, ಅವ್ರು ಯಾರ್ಯಾರು ಮುಖ್ಯಮಂತ್ರಿಗಳನ್ನು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಟಿವಿನಲ್ಲಿ ಹೇಳ್ತಾ ಇದ್ದಾರೆ. ಅವ್ರೇನು ಕಡಿಮೆ ಅಲ್ಲ. ಅವ್ರು ಯಾರು, ಅವ್ರು ಎಲ್ಲಿದ್ದಾರೆ, ಅವ್ರನ್ನ ತರೋವರ್ಗಾರು ನೀವು ಆಯ್ತು. ಶಿವಲಿಂಗ ಅವ್ರೆ, ಉತ್ತರ ಕರೆಕ್ಟ್ ಇದೆ ಕೊಟ್ಟದ್ದು. ನಾವೇನ್ ತಪ್ಪು ಮಾಡಿದೆ ಸರ್ಕಾರ ಅಂತೇಳಿ ಸಂಜು ಸರ್ಕಾರದ ಮೇಲೆ ಮುಗಿ ಬೀಳ್ತೀರ ನೀವು? ಏನೋ ಮಾಡ್ಬಿಟ್ಟು ಪರಮೇಶ್ವರ್ ಅವರು ಇದು ಶಿವಲಿಂಗ ಅವ್ರೆ ಯಾಕೆ ಇದು ಶಿವಲಿಂಗ ಅವ್ರೆ ಅಧ್ಯಕ್ಷರೇ, ನಾನು ಅಲ್ಲ ಉತ್ತರ ಕೊಟ್ಟು ದ್ವೇಷ ಅಲ್ಲ ಮಂತ್ರಿಗಳು ಉತ್ತರ ಕೊಟ್ಟರೆ ಕರೆಕ್ಟ್ ಇದೆ. ಜನತೆಗೆ, ಮುಗ್ಧ ಜನತೆಗೆ ಹೋಗ್ಬೇಕು ಸಂದೇಶ. ಓಕೆ. ಕಾಂಗ್ರೆಸ್ ಪಕ್ಷದವರು
ಧರ್ಮಸ್ಥಳದ ಪರವಾಗಿದ್ದಾರೆ, ಯಾವುದೇ ಕಾರಣದಿಂದ ವಿರೋಧವಾಗಿಲ್ಲ ಅಂತಕ್ಕಂಥದ್ದು ಹೋಗ್ಬೇಕು. ಅದು ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು. ನಮ್ಮಲ್ಲೂ 500 ಸಂಘಗಳನ್ನು ಕಟ್ಟಿದ್ದಾರೆ, ಹಣಕಾಸಿನ ಸಹಾಯ ಮಾಡಿದ್ದಾರೆ. ಶಿವಲಿಂಗ ಅವ್ರೆ ಚರ್ಚೆ ಬೇಡ. ಶಿವಲಿಂಗ ಅವ್ರೆ ಸ್ಥಳ ಬಂದಿರತಕ್ಕಂತ ಕಳಂಕವನ್ನ ತೆಗಿಲಿಕ್ಕೆ ಹೊಂಟ್ರೆ ಶಿವಲಿಂಗ ಅವ್ರೆ ಹಂಗೆ ಮಾಡ್ಬೇಕು ಅಂತ ದಿವಸ ಹೋಗಿ ಮುಖ್ಯಮಂತ್ರಿ ಶಿವಲಿಂಗ ಅವ್ರೆ ಹೋಮ್ ಮಿನಿಸ್ಟರ್ ಹೋಗಿ ಕುತ್ಕೊಂಡು ಹೇಳ್ಕೊಡಕ ಆಯ್ತು. ಶಿವಲಿಂಗ ಹೋಮ್ ಮಿನಿಸ್ಟರ್ ಉತ್ತರ ಕರೆಕ್ಟ್ ಇದೆ ಇಲ್ವಾ? ವಹಿಸಿದೀವಿ, ಅವ್ರ ರಿಸಲ್ಟ್ ಕೊಡೋವರೆಗೂ ಅವ್ರ ವರದಿ ಕೊಡೋವರೆಗೂ ಇರ್ರಿ, ನೋಡೋಣ ಏನಾಗುತ್ತೆ ಅಂತ. ಆದ್ರಿಂದ ದಯಮಾಡಿ ಅಧ್ಯಕ್ಷರೇ, ಯಾಕೆ ಅವಸರ ಮಾಡ್ತೀರಿ ಅಧ್ಯಕ್ಷರೇ? ರಾಜ್ಯ ಜನಕ್ಕೆ ಬೇಕಾಗಿದೆ ಮೆಸೇಜು. ಜನ ಹೇಳಿದಿರಲ್ಲ ಅಷ್ಟೊಂದು ತಪ್ಪು ಮಾಡ್ತಾವ್ರ, ಹೌದು ತಾವೀಗ ತಪ್ಪು ಮಾಡಿ ಧರ್ಮಸ್ಥಳಕ್ಕೆ ಶಿಕ್ಷೆ ಕೊಡಿಸ್ತಾವ್ರ ಅನ್ನೋ ರೀತಿನೇ ಯಾಕ್ರಿ ನಾವು ಹೌದು ಅಂತ ಯಾಕೆ ಮಾತಾಡ್ತೀರಿ ಅಲ್ಲಿ ಕೂತ್ಕೊಂಡು? ತಪ್ಪು ಮಾತಾಡ್ತಾರೆ ಮಾಡಿದೀವಿ, ಅದ್ರ ರಿಪೋರ್ಟ್ ಆಯ್ತು. ತಪ್ಪು ಮಾತಾಡ್ರಿಲ್ಲ, ರಿಪೋರ್ಟ್ ಬಂದ್ಮೇಲೆ ಆಯ್ತು. ಅನ್ಯಾಯ ಮಾಡಿದೀವೋ, ಧರ್ಮ ಮಾಡಿದೀವೋ, ಅಧರ್ಮ ಮಾಡಿದೀವೋ, ಭಗವಂತ ಮಂಜುನಾಥ ನೋಡ್ಕೊತಾನೆ. ಮಂಜುನಾಥ ಶಿವಲಿಂಗ ಅವ್ರೆ ಯಾರ ನಾಟಕಕ್ಕೆ ಇದ್ರ ಪರವಾಗಿ ಮಾತಾಡ್ತಾ ಇದಾರೆ, ಈಗ ನಾಟಕ ಬಿಟ್ಟು ಮಾತಾಡ್ತಾ ಈಗ ಗೃಹ ಸಚಿವರ ಉತ್ತರ ಕರೆಕ್ಟ್ ಇದೆಯಾ? ಹೌದು, ಯೂಟ್ಯೂಬ್ನರು ಸ್ವಲ್ಪ ಇದನ್ನ ಮಾಡ್ತಾ ಇದಾರೆ. ಶಿವಲಿಂಗ ಅವ್ರೆ ವರದಿ ಸರಿ ಇಲ್ಲ. ಶಿವಲಿಂಗ ಇಲ್ಲಿ ನೋಡಿ, ಉತ್ತರ ಕರೆಕ್ಟ್ ಇದೆ ಗೃಹ ಸಚಿವರದು. ಆಯ್ತು ಸ್ವಾಮಿ, ಗೃಹ ಉತ್ತರ ಕರೆಕ್ಟ್ ಇದೆಯಾ? ಈಗ ನಾನು ಏನು ಗಲಾಟೆ ಅಲ್ಲ, ಉತ್ತರ ಕರೆಕ್ಟ್ ಇದೆಯಾ? ಗಲಾಟೆ ಹತ್ಸಲ್ಲ ಉತ್ತರ. ಆದ್ರೆ ಈ ಮೆಸೇಜ್ ಯಾಕೆಂದ್ರೆ ನನಗೆ ನಮ್ಮ ಕ್ಷೇತ್ರದ ಜನ ಕೇಳ್ತಾರೆ, ಐದೇ ನಿಮಿಷ ಸುಮ್ನಿರಪ್ಪ. ಈಗ ನಾನೇನು ತಪ್ಪು, ನೀವು ಏನು ನಾವು ಗಲಾಟೆ ಹೋಗಲ್ಲ, ಆದ್ರೆ ಸ್ವಲ್ಪ ಏರ್ಧ್ವನಿ ಮಾತಾಡ್ತೀನಿ ಅಷ್ಟೇ, ಏನು ಗಲಾಟೆ ಹೋಗಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಆಗಬೇಕು. ಈ ತನಿಖೆ ಆಗಬೇಕು, ತನಿಖೆ ಆಗಿ ಎಲ್ಲವೂ ಸತ್ಯಾಸತ್ಯತೆಗಳಿಂದ ಹೊರಗೆ ಬರಬೇಕು. ಸರಿ, ಇದು SIT ಇಂದ ಸಾಧ್ಯ ಅಂತೇಳಿ ನಮ್ಮ ಸರ್ಕಾರದವರು ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು, ಹೋಮ್ ಮಿನಿಸ್ಟ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ನಾವು SIT ಮಾಡಿ ಯಾರನ್ನ ಅಲ್ಲಿ ಅರಸೀಕೆರೆ ಇವ್ರನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದ್ರೆ ಎಲ್ಲ ಮುಚ್ಚಾಕಿರ್ ಕಣಪ್ಪ, ಒಂದಾಗಿ ಚರ್ಚೆ ಬೇಡ, ಮುಚ್ಚಾಕ್ಬಿಟ್ರು ಕಣಯ್ಯ ಎಲ್ಲ ಚರ್ಚೆ ಬೇಡ. ಈಗ SIT ಕೊಟ್ಟಿದೀವಿ, SIT ಅವರು ಪಾಪ ಎಡ್ಡಿದಾರಲ್ಲ, ಅವ್ರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರಿದೆ. ಈಗ ಉತ್ತರ ಕರೆಕ್ಟ್ ಇದೆ, ಕಾರಣದಿಂದ ಅನ್ಯಾಯ ಮಾಡೋದಿಲ್ಲ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಿರ್ತಕ್ಕಂಥ ಅನ್ಯಾಯವನ್ನ, ಅದಕ್ಕೆ ಬಂದಿರತಕ್ಕಂಥ ಕಳಂಕವನ್ನ ಒಂದೇ ಸಾರಿ ನಿರ್ವಹಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ. ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ, ಇದಕ್ಕೆ ಯಾರು ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ಅಂತಕ್ಕಂಥ ಮಾತನ್ನ ಹೇಳಿ, ನೀವು ಟೈಮ್ ಕೊಟ್ಟಿದ್ರೆ ಇನ್ನೊಂದು 4 ಗಂಟೆ ಮಾತಾಡ್ತಿದ್ದೆ, ಇದ್ದೀರಾ? ಆಯ್ತು, ದಯಮಾಡಿ ನಿಮ್ಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.